ಸಮಸ್ತ ನಾಗರಿಕ ಬಂಧುಗಳೇ, ನಮ್ಮ ನೆರೆ ರಾಜ್ಯವಾದ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಅಂಬಲವೈಲ್ ತಾಲೂಕಿಗೆ ಹೊಂದಿಕೊಂಡಂತಹ ಮೇಪಾಡಿ, ಶಿರೋಳ್ಮಲ ಮತ್ತು ಮುಂಡಕನ್ನಿ ಎನ್ನುವ ಸುಮಾರು 2-3 ಗ್ರಾಮಗಳಲ್ಲಿ ವರುಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಹಲವಾರು ಜೀವಗಳನ್ನು ಕಳೆದುಕೊಂಡು ತಬ್ಬಲಿಯಾಗಿದ್ದಾರೆ. ಮೊದಲನೇದಾಗಿ ಜೀವ ಕಳೆದುಕೊಂಡ ವ್ಯಕ್ತಿಗಳಿಗೆ, ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮತ್ತು ಕುಟುಂಬಗಳು ಕಳೆದುಕೊಂಡು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಭಗವಂತ ಶಕ್ತಿಯನ್ನು, ಧೈರ್ಯ ತುಂಬುವ ಶಕ್ತಿ ಆ ಭಗವಂತ ನೀಡಲಿ ಎಂದು ಹೇಳ್ತಾ, ಮತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಕನ್ನಡಿಗರು ಕೂಲಿ ಕೆಲಸಕ್ಕೆ ಎಂದು ವಲಸೆಗೆ ಹೋಗಿದ್ದಾರೆ ಕೇರಳ ರಾಜ್ಯಕ್ಕೆ ಮತ್ತು ಈ ವಯನಾಡಿಗೆ. ಕನ್ನಡಿಗರು ಅಲ್ಲಿ ಸಿಲುಕಿಕೊಂಡಿರುವ ಮಾಹಿತಿಗಳು ನಮಗೆ ಲಭ್ಯವಾಗಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಆ ಕನ್ನಡಿಗರಿಗೆ ರಕ್ಷಣೆ ಮಾಡಿ ಪುನಃ ಇಲ್ಲಿಗೆ ಕರೆತರಬೇಕೆಂದು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ದೃಶ್ಯ ಮಾಧ್ಯಮದ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡುವ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಹಾಗೆ ಸಾವು ನೋವುಗಳ ಒಂದು ಸಂಖ್ಯೆ ಎಷ್ಟಿರ್ಬೋದು ಅಂತ ಸ್ವಲ್ಪ ಏನಾದ್ರು ಅಂದಾಜು ಹಾಕ್ತೀರಾ? ಬಂದಿರೋ ಮಾಹಿತಿ ಸುಮಾರು 200ಕ್ಕೂ ಹೆಚ್ಚು ಸಾವಿಗೀಡಾಗಿದೆ ಅಂತ ಮಾಹಿತಿ ಲಭ್ಯವಿದೆ. ಇನ್ನೂ ಹಲವಾರು ವ್ಯಕ್ತಿಗಳು ನಾಪತ್ತೆಯಾಗಿರುವ ಮಾಹಿತಿ ಕೂಡ ಇದೆ. ಏನೇ ಆಗಲಿ, ಪ್ರಕೃತಿ ವಿಕೋಪಕ್ಕೆ ಆಗಿದ್ದೀವಿ. ಭಗವಂತನೇ ಎಲ್ಲರಿಗೂ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ. ಸರ್, ಗುಂಡ್ಲುಪೇಟೆ ತಾಲೂಕಿಂದ ಹಲವಾರು ಹಳ್ಳಿಗಳಿದೆ, ಅಲ್ಲಿಂದೆಲ್ಲ ಹೋಗಿದ್ದಾರೆ. ನಮ್ಮ ಬೀರ್ಬೋಡು, ಕೂತನೂರು, ಈ ಕಡೆ ಹುಲ್ಸ್ಕುಂದಿ, ಮತ್ತು ಕೋಡಹಳ್ಳಿ, ಮತ್ತು ಚಾಮರಾಜನಗರ ಭಾಗದಿಂದ ಮತ್ತು ಮಂಡ್ಯ ಭಾಗದಿಂದ ಹಲವಾರು ಜನ ಹೋಗಿದ್ದಾರೆ. ಮತ್ತು ಬಿಹಾರದಿಂದನೂ ಕೂಡ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಏನಾಗಲಿ, ಭಗವಂತನೇ ಕಾಪಾಡಬೇಕು ಎಲ್ಲರೂ ಅಂತ ಈ ಸಂದರ್ಭದಲ್ಲಿ ನಾನು ಸಂತಾಪವನ್ನು ಕೂಡ ನಾನು ಸೂಚಿಸ್ತಾ ಇದ್ದೀನಿ. ಹೊರನಾಡಿನ ಪಕ್ಕದ, ನಮ್ಮ ರಾಜ್ಯದ ಪಕ್ಕದ ವಯನಾಡಿನಲ್ಲಿ ಆದಂತಹ ಘಟನೆ ನೋಡಿದ್ರೆ ನಮಗೆ ತುಂಬ ನೋವಾಗಿದೆ. ಯಾಕಂದರೆ ಅಲ್ಲಿ ಪಾಪ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಕೂಲಿ ಕೆಲಸಕ್ಕಂತ ಹೋಗಿರೋರು ಸುಮಾರು ಜನ ಇದ್ದಾರೆ. ಅದಲ್ಲದೆ ಅಲ್ಲಿಯವರು ಪಾಪ ಸುಮಾರು ಒಂದು 3-4 ಹಳ್ಳಿ ತುಂಬ ನಷ್ಟ ಉಂಟಾಗಿದೆ. ಮತ್ತು ಅಲ್ಲಿ ನೋಡಬೇಕು ಅಂದರೆ ಪಾಪ ಇದಕ್ಕೆಲ್ಲ ರಕ್ಷಣೆ ಕೊಡ್ತಾಯಿದ್ದೀರ ಅವರು. ಪಾಪ ಪೊಲೀಸ್, ಮಿಲಿಟ್ರಿ ಮತ್ತು ನಮ್ಮ ಈ ಅಗ್ನಿಶಾಮಕ ದಳದವರು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಮಾಡ್ತಾವ್ರೆ. ಅವರ ಪ್ರಾಣದ ಅಂಗನ್ನು ದುರಿದು ಈ ಒಳ್ಳೆಯ ರಕ್ಷಣೆ ಮಾಡ್ತಾವ್ರೆ ಅವರು. ಅವ್ರಿಗೂ ನಮ್ಮ ಇದರಿಂದ ಧನ್ಯವಾದಗಳು ಹೇಳಬೇಕು. ಹಾಗೂ ಈಗ ಇಲ್ಲಿ ನಮ್ಮ ಕರ್ನಾಟಕದಿಂದ ಹೋಗಿರೋರ್ಗೆ ಒಳ್ಳೆ ರಕ್ಷಣೆ ಕೊಟ್ಟು ನಮ್ಮ ಈ ಅಧಿಕಾರಿಗಳು ಅವ್ರನ್ನ ಕಳಿಸ್ಕೋಬೇಕು. ಮತ್ತು ಅಲ್ಲಿ ಪಾಪ ಸಾವು ನೋವುಗಳಾಗಿರೋರ್ಗೆ ಅವ್ರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ಮುಂದೆ ಏನಾಗತ್ತೆ ಅನ್ನೋದಕ್ಕೆ ಮುನ್ನೆಚ್ಚರಿಕೆವಾಗಿ ಅದಕ್ಕೆಲ್ಲ ಇವರು ಮುನ್ನೆಚ್ಚರಿಕೆಯಾಗಿರಬೇಕು. ಪಾಪ ಹೋದಂಥ ಜನಗಳಿಗೆ ಏನು ಅನುಕೂಲ ಮಾಡಬೇಕು ಅದನ್ನು ಮಾಡಿ ಅವ್ರಿಗೆ ಅಲ್ಲಿ ಗಂಜಿ ತೆರೆದಿರ್ತಕ್ಕಂಥದ್ದು ಆಗಲಿ ಏನೇ ಆಗಲಿ ಅವ್ರ ಕಷ್ಟ ಸುಖಗಳನ್ನು ನೋಡಬೇಕು. ಮಕ್ಕಳುಗಳು ಪಾಪ ಅಯ್ಯೋಂಥವ್ರ ಅದು ನೋಡಿದ್ರೆ ತುಂಬ ನಮ್ಗೆ ದುಃಖ ಆಯ್ತದ. ಈ ಥರ ಆಗಬಾರ್ದು. ಏನೋ ಅದು ವಿಕೋಪಕ ಆಗಿದೆ ಅಂತೇಳಿ ನಾವು ಎಲ್ಲ ತಿಳ್ಕೋಬೇಕಾಗಿದೆ. ಆದರೂ ಇನ್ನು ಆಗಬಾರ್ದು ಅಂತ ಹೇಳ್ಕೊತಾ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮಸ್ಕಾರ.